ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿ ಜಾಯ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿಗಳಿದೆ. ಯೂನಿಯನ್ ಬ್ಯಾಂಕ್ನಲ್ಲಿ ಹೊಸ ನೇಮಕಾತಿಗಳು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಯೂನಿಯನ್ ಬ್ಯಾಂಕ್ನಲ್ಲಿ ಯಾವುದೇ ಡಿಗ್ರಿ ಪಾಸ್ ಆದವರಿಗೆ ಸುಮಾರು 2,000ಕ್ಕಿಂತ ಹೆಚ್ಚಿಗೆ ಇರ್ತಕ್ಕಂಥ ಹುದ್ದೆಗಳು ಅರ್ಜಿ ಕರೆದಿದ್ದಾರೆ. 15,000 ರೂಪಾಯಿ ಸ್ಯಾಲರಿ ಇರ್ತದೆ. ಇಲ್ಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಗಳನ್ನು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ನೋಡಿ. ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಷನ್ ಆಗಿ ಬರ್ತಾರೆ. ಓಕೆ ಫ್ರೆಂಡ್ಸ್, ಇನ್ನೇನು ವಿಷಯಕ್ಕೆ ಹೋಗೋಣ. ಏನು ಮಾಹಿತಿ ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಯೂನಿಯನ್ ಬ್ಯಾಂಕದ ಆಫೀಸಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ. ಇದು ಯೂನಿಯನ್ ಬ್ಯಾಂಕಿನ ನೇಮಕಾತಿ 2025 ನೇಮಕಾತಿ ಆಗಿದೆ. ಇಲ್ಲಿರ್ತಕ್ಕಂಥ ಒಟ್ಟು ಹುದ್ದೆಗಳಾಗಿವೆ. ಆಮೇಲೆ ಅಪ್ರೆಂಟಿಸ್ ಹುದ್ದೆಗಳಿದ್ದಾರೆ. ಇಲ್ಲಿ ಸ್ಯಾಲ್ರಿ ಮತ್ತು ವಯೋಮಿತಿ, ಅರ್ಜಿ ಶುಲ್ಕ, ಎಕ್ಸಾಮ್ ಯಾವ ರೀತಿ ಇರುತ್ತೆ, ಅರ್ಜಿ ನೀವು ಸಲ್ಲಿಸಬೇಕು, ಏನು ಮಾಹಿತಿ ನೋಡೋಣ. ಇದು ಆಫೀಸಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿ ಅವರು PDF ಕೊಟ್ಟಿದ್ದಾರೆ. ನೀವು ನೋಡ್ಕೋಬೋದು. ಇಲ್ಲಿ ಯೂನಿಯನ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹ್ಯೂಮನ್ ರಿಸೋರ್ಸ್ ವರ್ಟಿಕಲ್ ಮ್ಯಾನ್ ಪವರ್ ಪ್ಲಾನಿಂಗ್ ಆ್ಯಂಡ್ ದಿ ರಿಕ್ವೈರ್ಮೆಂಟ್ ಡಿವಿಷನ್ ಸೆಂಟ್ರಲ್ ಮುಂಬೈ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಹುದ್ದೆಗಳ ಖಾಲಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಎಂಗೇಜ್ಮೆಂಟ್ ಆಫ್ ಅಪ್ರೆಂಟಿಸ್ ಅಂಡರ್ ದಿ ಅಪ್ರೆಂಟಿಸ್ ಅಂತ ಕೊಟ್ಟಿದ್ದಾರೆ. 1960 ಅಂತ. ಅಪ್ಲಿಕೇಶನ್ ಆನ್ಲೈನ್ ಆಪ್ಷನ್ ಸ್ಟಾರ್ಟಿಂಗ್ ಡೇಟು 19 ಫೆಬ್ರವರಿ 2025ರಿಂದ 5 ಮಾರ್ಚ್ 2025ವರೆಗೆ ಆನ್ಲೈನ್ ಅರ್ಜಿ ಆರಂಭವಾಗಿರುತ್ತದೆ. ತಾವು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಕೆಳಗಡೆ ನೋಡಿದ್ರೆ ಇಲ್ಲಿ ಕ್ಯಾಟಗರಿ ವೈಸ್ ಬ್ರೇಕಪ್ ವೇಕೆನ್ಸಿ ಅಂತ ಕೊಟ್ಟಿದ್ದಾರೆ, ಅಪ್ರೆಂಟಿಸ್ ಅಂತ. ಇಲ್ಲಿ ಕರ್ನಾಟಕದಲ್ಲಿ ಕೂಡ ಹುದ್ದೆ ಆಲ್ ಇಂಡಿಯಾ ತುಂಬಿರ್ತಕ್ಕಂಥ ನೇಮಕಾತಿ ಆಗಿದೆ. ಇಲ್ಲಿ ಸ್ಟೇಟಸ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಟೇಟಸ್ ಕೊಟ್ಟಿದ್ದಾರೆ. ಜನರಲ್ಲು, SC, ST, OBC, EWS ಟೋಟಲ್ ವೇಕೆನ್ಸಿ. ಇಲ್ಲಿ HI, OC, VI, ID ಅಂತ ಕೊಟ್ಟು ಟೋಟಲ್ ಪೀರಿಯಡ್ ಕೊಟ್ಟಿದ್ದಾರೆ. ಇಲ್ಲಿ ಪ್ರತಿಯೊಂದು ರಾಜ್ಯದ ಹೆಸರುಗಳು ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕ ಬಂದ್ಬಿಟ್ಟು 13 ನಂಬರ್ ಇದೆ. 13 ಕರ್ನಾಟಕ ಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ಹುದ್ದೆಗಳು ಈ ರೀತಿಯಾಗಿ ನೋಡ್ಕೋಬೋದು. ಇಲ್ಲಿ ಟೋಟಲಾಗಿ ಕರ್ನಾಟಕದಲ್ಲಿ ಎಷ್ಟು ಹುದ್ದೆ ಖಾಲಿವೆ ಅಂದರೆ, ಕರ್ನಾಟಕದಲ್ಲಿ ಬಂದ್ಬಿಟ್ಟು ಜನರಲ್ಗೆ 124, SCಗೆ 48, STಗೆ 24, ಆಮೇಲೆ OBC 82, EWS 30, ಟೋಟಲಾಗಿ 305 ಪೋಸ್ಟ್ ಖಾಲಿವೆ. ಅದೇ ರೀತಿ ಇವು ಪೀರಿಯಡ್ ಬಿಡೋರಿಗೆ 13 ಪೋಸ್ಟ್ ಖಾಲಿ ಅಂತ ಕೊಟ್ಟಿದ್ದಾರೆ. ಇವು ಕರ್ನಾಟಕ ಸಂಬಂಧಪಟ್ಟಂಥ ಹುದ್ದೆಗಳಾಗಿವೆ. ಹಾಗೂ ಇಲ್ಲಿ ಕೆಳಗಡೆ ಬಂದರೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಏಜ್ ಕೊಟ್ಟಿದ್ದಾರೆ. ವಯೋಮಿತಿ, ಈ ಹುದ್ದೆಗೆ ವಯೋಮಿತಿ ಬಂದು ಇಲ್ಲಿ ಕೆಟಗರೀಸ್ ಕೊಟ್ಟಿದ್ದಾರೆ. ಅಂದರೆ ಮಿನಿಮಮ್ ಏಜ್ 20ರಿಂದ 28 ವರ್ಷ ಒಳಗಿರಬೇಕು. ಅದು 1 ಫೆಬ್ರವರಿ 2025ರಲ್ಲಿ ಕೊಟ್ಟಿದ್ದಾರೆ. SC, ST, OBC ಅವರಿಗೆ ಸಲ್ಲಿಕೆ ಕೂಡ ಕೊಟ್ಟಿರ್ತಾರೆ. ವಯೋಮಿತಿ ಸಲ್ಲಿಕೆ ಇರುತ್ತದೆ. ಇಲ್ಲಿ ನೋಡ್ಕೋಬೋದು. SC, ST ಅವರಿಗೆ 5 ವರ್ಷ ಸಲ್ಲಿಕೆ ಇರುತ್ತದೆ. OBC ನಾನ್ ಕ್ರೈಮ್ ಕ್ಲೇಮರ್ ಅವರಿಗೆ 3 ವರ್ಷ ಇರುತ್ತದೆ. ಪರ್ಸನ್ ಡಿಸಬಿಲಿಟಿ ಅವರಿಗೆ 10 ವರ್ಷ ಸಲ್ಲಿಕೆ ಇರುತ್ತದೆ. ಇಲ್ಲಿ ಕೆಳಗಡೆ ಮಾಹಿತಿ ನೋಡ್ಕೋಬೋದು ಏನಿದೆ ಅಂತ. ಆಮೇಲೆ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ. 5/3/2020 ವಿದ್ಯಾರ್ಥಿ ಆಗಿರಬೇಕು. ಗ್ರ್ಯಾಜುಯೇಷನ್ ಫ್ರಾಮ್ ಎನಿ ರೆಕಗ್ನೈಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಕೋಬೋದು. ಒಂದು ನಿಮಿಷ ನೋಡಿ. ಎಜುಕೇಷನ್ ಕೊಟ್ಟಿದ್ದಾರೆ 5/3/2025 ಗ್ರ್ಯಾಜುಯೇಷನ್ ಫ್ರಾಮ್ ದಿ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಕ್ಯಾಂಡಿಡೇಟ್. ಗ್ರ್ಯಾಜುಯೇಷನ್ ಆಫ್ ದಿ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಕ್ಯಾಂಡಿಡೇಟ್ ಮಸ್ಟ್ ಬಿ ಕಂಪ್ಲೀಟೆಡ್ ಹ್ಯಾವ್ ಪಾಸಿಂಗ್ ಸರ್ಟಿಫಿಕೇಟ್ ದೇರ್ ಗ್ರ್ಯಾಜುಯೇಷನ್ ಅಂತ ಕೊಟ್ಟಿದ್ದಾರೆ. 1/4/2020 ಯಾವುದೇ ಪದವಿಯನ್ನು ಪಾಸ್ ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಜಾಬ್ ಪ್ರೊಫೈಲ್ ಕೊಟ್ಟಿದ್ದಾರೆ. ಜಾಬ್ ಪ್ರೊಫೈಲ್ ಅಂದರೆ ಜಾಬ್ ಪ್ರೊಫೈಲ್ ಮೇಲೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ದಿಸ್ ಟ್ರೈನಿಂಗ್ ಪ್ರೋಗ್ರಾಮ್ ಆ್ಯಂಡ್ ಶುಡ್ ಬಿ ನಾಟ್ ಬಿ ಕನ್ಸಿಡರ್ಡ್ ದಿ ಎನಿ ಶಾರ್ಟ್ಸ್ ಆಫರ್ ಎಂಪ್ಲಾಯ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಇದು ಶಾರ್ಟ್ ಎಂಪ್ಲಾಯ್ಸ್ ಅಂತ ಕೊಟ್ಟಿದ್ದಾರೆ. ಶಾರ್ಟ್ ವರ್ಕ್ ಅಂತಂದರೆ ಇದು ಅಪ್ರೆಂಟಿಸ್ ವರ್ಕ್ ಆಗಿರುತ್ತದೆ. ಇಲ್ಲಿ ಡ್ಯೂರೇಷನ್ ಆಫ್ ಟ್ರೈನಿಂಗ್ ಅಂದರೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಎಷ್ಟು ವರ್ಷ ಇರುತ್ತೆ ಅದು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಡ್ಯೂರೇಷನ್ ಆಫ್ ದಿ ಟ್ರೈನಿಂಗ್ 1 ಇಯರ್ ಅಂತ ಕೊಟ್ಟಿದ್ದಾರೆ. 1 ವರ್ಷದ ಇದು ಅಪ್ರೆಂಟಿಸ್ ಆಗಿರೋದ್ರಿಂದ ಯೂನಿಯನ್ ಬ್ಯಾಂಕದಲ್ಲಿ 1 ವರ್ಷದ ಅವಧಿಗೆ ಇರ್ತಕ್ಕಂಥ ಒಂದು ಹುದ್ದೆಗಳಾಗಿ ಹೇಳ್ಬೋದು. ಆಮೇಲೆ ಸ್ಟೈಪಂಡ್ ಬಂದ್ಬಿಟ್ಟು ಸ್ಟೈಪಂಡದು ಸ್ಯಾಲರಿ ಕೊಟ್ಟಿದ್ದಾರೆ. ಇಲ್ಲಿ ಸ್ಟೈಪಂಡ್ ಇಲ್ಲಿ ಅಪ್ರೆಂಟಿಸ್ಶಿಪ್ನಲ್ಲಿ ಸ್ಟೈಪಂಡ್ ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ ನೋಡ್ಕೋಬೋದು. ಸ್ಟೈಪಂಡ್ ಕೊಟ್ಟಿದ್ದಾರೆ. ಪ್ರತಿ ತಿಂಗಳು ಸ್ಟೈಪಂಡ್ 15,000 ರೂಪಾಯಿ ಇರುತ್ತೆ. ಪರ್ ಮಂತ್ 15,000 ರೂಪಾಯಿ ಅಂದರೆ ಸ್ಯಾಲರಿ ಅಂತ ಹೇಳ್ಬೋದು. ಸ್ಟೈಪಂಡ್ 15,000 ರೂಪಾಯಿ ಇರುತ್ತೆ ಪ್ರತಿ ತಿಂಗಳು. ಆಮೇಲೆ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಅದನ್ನು ಕೂಡ ಕೊಟ್ಟಿದ್ದಾರೆ. ಮೊದಲನೇದಾಗಿ ಆನ್ಲೈನ್ ಟೆಸ್ಟ್ ಇರ್ತದೆ. ಅಬ್ಜೆಕ್ಟಿವ್ ಟೈಪು ಆನ್ಲೈನ್ ಟೆಸ್ಟ್ ಇರ್ತದೆ. ಆಮೇಲೆ ಸೆಕೆಂಡ್ ಬಂದ್ಬಿಟ್ಟು ಇಲ್ಲಿ ಎಕ್ಸಾಮ್ ಬಗ್ಗೆ ಕೊಟ್ಟಿದ್ದಾರೆ. ಇದು ಟೆಸ್ಟ್ ಯಾವ ರೀತಿ ಇರುತ್ತೆ ಅಂದರೆ ನೇಮ್ ಆಫ್ ಟೆಸ್ಟ್ ಕೊಟ್ಟಿದ್ದಾರೆ. ನಂಬರ್ ಆಫ್ ಮಾರ್ಕ್ಸು, ನಂಬರ್ ಆಫ್ ಕ್ವಶನ್ಸು, ನಂಬರ್ ಆಫ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಜನರಲ್ ಫೈನಾನ್ಷಿಯಲ್ ಅವೇರ್ನೆಸ್ಸಲ್ಲಿ 25 ಕ್ವಶನ್ಸು 25 ಆನ್ಸರ್ ಇರ್ತವೆ. ಆಮೇಲೆ ಜನರಲ್ ಇಂಗ್ಲೀಷಲ್ಲಿ 25ಕ್ಕೆ 25 ಮಾರ್ಕ್ಸ್ ಇರಬೇಕು. ಆಮೇಲೆ ಕ್ವಾಂಟಿಟಿವ್ ರೀಸನಿಂಗ್ ಅಪ್ಟಿಟ್ಯೂಡಲ್ಲಿ 25 ಇರುತ್ತೆ. ಕಂಪ್ಯೂಟರ್ ನಾಲೆಜ್ ಬಂದು 25 ಟೋಟಲಾಗಿ 100 ಕ್ವಶನ್ಸು 100 ಮಾರ್ಕ್ಸ್ ಇರ್ತವಂಥ ಒಂದು ಎಕ್ಸಾಮಿಗೆ ಇರ್ತದೆ. ಆಮೇಲೆ ನಾಲೆಜ್ ಆಫ್ ದಿ ಟೆಸ್ಟ್ ಲೋಕಲ್ ಲ್ಯಾಂಗ್ವೇಜ್ ಅಂದರೆ ಲೋಕಲ್ ಲ್ಯಾಂಗ್ವೇಜ್ ಬರಬೇಕಂತ ಕೂಡ ಆಯಾ ಸ್ಟೇಟಿಗೆ ಸಂಬಂಧಪಟ್ಟಂತೆ ಲೋಕಲ್ ಲ್ಯಾಂಗ್ವೇಜ್ ಬರಬೇಕು. ಇದು ಸೆಲೆಕ್ಟೆಡ್ ಕ್ಯಾಂಡ್ ವಿಲ್ ಬಿ ಪ್ರೊಡ್ಯೂಸ್ 10th 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಶೀಟ್. ದೆನ್ ನೀವು ಸೆಲೆಕ್ಟ್ ಆದ ನಂತರ 10th 12th ಮಾರ್ಕ್ಸ್ ಕಳಬೇಕಂತ ಅದನ್ನು ಕೂಡ ಹಚ್ಬೇಕಂತ ಕೊಟ್ಟಿದ್ದಾರೆ. ಇನ್ನು ವೇಟ್ ಲಿಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಮೆಡಿಕಲ್ ಎಕ್ಸಾಮ್ಸ್ ಇರ್ತದೆ. ಫೈನಲ್ ಸೆಲೆಕ್ಷನ್ ಬಂದುಬಿಟ್ಟು ಅಬ್ಜೆಕ್ಟಿವ್ ಟೈಪ್ ಇರುತ್ತದೆ ಅಂತ ಕೊಟ್ಟಿದ್ದಾರೆ.
ಹಾಗೂ ಇಲ್ಲಿ ಕಾಂಟ್ಯಾಕ್ಟ್ ಅಪ್ರೆಂಟಿಸ್ಶಿಪ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಸಾಮ್ ಸರ್ಟಿಫಿಕೇಟ್ ಆಫ್ ಆಸಾಮ್ ಅವರಲ್ಲ, ಈ ಕೆಳಗಡೆ ಹೌ ಟು ಅಪ್ಲೈ ಅಂದರೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಅರ್ಜಿಯನ್ನು ಆನ್ಲೈನ್ ಮೂಲಕ ಹೇಗೆ ಸಲ್ಲಿಸಬೇಕಂತ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗೈಡ್ಲೈನ್ಸ್ ಬಿಲ್ಡಿಂಗ್ ಕಡೆ ಓದ್ಕೊಂಡು ಫಿಲ್ಅಪ್ ಮಾಡಬೇಕಂತ ಕೂಡ ಇಲ್ಲಿ ಹಲವಾರು ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಆ ಪಾಯಿಂಟನ್ನು ಕಡೆ ಎಲ್ಲ ಫಾಲೋ ಮಾಡಿ ಕರೆಕ್ಟಾಗಿ ಫಿಲ್ಅಪ್ ಮಾಡಿ ಇಲ್ಲಿ ವೆಬ್ಸೈಟ್ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ಈ ಲಿಂಕ್ ಮೂಲಕ ತಾವು ನೇರವಾಗಿ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು. ಒಂದು ಸಾರಿ ಅಪ್ಲೈ ಮಾಡೋದಕ್ಕೆ ಮುಂಚೆ ಅಲ್ಲಿ ಡೀಟೇಲ್ಸಾಗಿ ಮಾಹಿತಿ ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ ಅಂತ, ಅದನ್ನು ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು. ಆಮೇಲೆ ಫೀಸ್ ಬಗ್ಗೆ ಮಾಹಿತಿ ಕೊಟ್ಟಿರಲಿ. ಫೀಸ್ ಯಾವ ರೀತಿ ಇರುತ್ತೆ ಅಂದರೆ ಜನರಲ್ OBC ಅವರಿಗೆ 800 ರೂಪಾಯಿ ಇರುತ್ತೆ ಪ್ಲಸ್ GST ಇರುತ್ತೆ. ಆಲ್ ಫೀಮೇಲ್ಸ್ ಅವರಿಗೆ 600 ರೂಪಾಯಿ ಇರುತ್ತೆ ಪ್ಲಸ್ GST ಇರುತ್ತೆ. SC ST ಅವರಿಗೆ 600 ರೂಪಾಯಿ ಪ್ಲಸ್ GST ಇರುತ್ತೆ. ಇನ್ನು PWD ಅವರಿಗೆ 400 ರೂಪಾಯಿ ಇರುತ್ತೆ ಪ್ಲಸ್ GST ಇರುತ್ತೆ. ಇದು ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ಇನ್ನು ಇನ್ಫಾರ್ಮೇಷನ್ ಫಾರ್ ಎಕ್ಸಾಮ್ ಯಾವ ರೀತಿ ಇರ್ತಾರೆ, ಅವರು ಕಾಲ್ ಲೆಟರ್ ಕಳಿಸಿ ಅಂತ ಕೊಟ್ಟಿದ್ದಾರೆ ಆನ್ಲೈನ್ ಮೂಲಕ. ಕಾಲ್ ಲೆಟರ್ ಇರುತ್ತೆ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ನೇರವಾಗಿ ಆನ್ಲೈನ್ ಮೂಲಕ ಎಕ್ಸಾಮ್ ಇರ್ತದೆ, ಅಲ್ಲಿ ಎಕ್ಸಾಮ್ಗೆ ಹೋಗಬೇಕಾಗುತ್ತೆ. ಇನ್ನು ಅಪೇರಿಂಗ್ ದಿ ಎಕ್ಸಾಮ್ಸ್ ಬಗ್ಗೆ ಯಾವ ರೀತಿ ಕಾಣ್ತಕ್ಕೂ ಅದನ್ನು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಓದ್ಕೊಳ್ಳೋದನ್ನು. ಇದು ಹಲವಾರು ಮಾಹಿತಿ ಕೊಟ್ಟಿದ್ದಾರೆ. ಇದು ಸುಮಾರು 20 ಪೇಜ್ PDF ಇದೆ. ಈ PDF ನಮ್ಮ ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ, ಅಲ್ಲಿ ಅದನ್ನು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಒಂದು ಸಲ ಅಪ್ಲೈ ಮಾಡೋದಕ್ಕೆ ಮುಂಚೆ ಸರಿ ಎಲ್ಲನೂ ಡೀಟೇಲ್ಸ್ ಓದ್ಕೊಂಡು ಆಮೇಲೆ ಸಲ್ಲಿಸಿ. ಇಲ್ಲಿ ಡಿಸ್ಕ್ಲೇಮರ್ ಕೊಟ್ಟಿದ್ದಾರೆ, ಕನ್ವರ್ಸಿಂಗ್ ಎನಿ ಫಾರ್ಮ್ ವಿಲ್ ಬಿ ಡಿಫಾಲ್ಟ್ ಪೇ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಸಹಿ ಕೂಡ ಕೊಟ್ಟಿದ್ದಾರೆ. ಕೆಳಗಡೆ ಇಲ್ಲಿ ಕೆಲವೊಂದು ಫಾರ್ಮೆಟ್ ಕೊಟ್ಟಿದ್ದಾರೆ, ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಫಾರ್ಮೆಟ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಸ್ಟೇಟು ಮತ್ತು ಡಿಸ್ಟ್ರಿಕ್ಟ್ ವೈಸು ಎಲ್ಲೆಲ್ಲಿ ಸೀಟ್ ಖಾಲಿ ಅಂತ ಕೊಟ್ಟಿದ್ದಾರೆ. ಡಿಸ್ಟ್ರಿಕ್ಟ್ ವೈಸ್ ಬ್ರೇಕಪ್ ನಂಬರ್ ಆಫ್ ಸೀಟ್ ಅಂದರೆ ಎಲ್ಲೆಲ್ಲಿ ಯಾವ ಡಿಸ್ಟ್ರಿಕ್ಟಲ್ಲಿ ಎಷ್ಟೆಷ್ಟು ಸೀಟ್ ಖಾಲಿವೆ ಅವು ಯಾವ ರಾಜ್ಯದಲ್ಲಿ ಕೊಟ್ಟಿದ್ದಾರೆ. ಮೊದಲನೇ ಆಂಧ್ರ ಕೊಟ್ಟಿದ್ದಾರೆ, ಅರುಣಾಚಲ ಪ್ರದೇಶ. ನಾವು ನೇರವಾಗಿ ಕರ್ನಾಟಕ ನೋಡೋಣ ಇಲ್ಲಿ ಕೊಟ್ಟಿದ್ದಾರೆ ಅಂತ ನೋಡಿ. ಕರ್ನಾಟಕದ ಬಂದುಬಿಟ್ಟು ಎಲ್ಲೆಲ್ಲಿ ಟೋಟಲಾಗಿ 305 ಪೋಸ್ಟ್ ಖಾಲಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬೆಳಗಾವಿಯಲ್ಲಿ ಇದೆ, ಆಮೇಲೆ ಬೆಳಗಾವಿ, ಬೆಂಗಳೂರು ಅರ್ಬನ್ದಲ್ಲಿ, ಹಾಸನದಲ್ಲಿ, ಧಾರವಾಡದಲ್ಲಿ, ಕಲಬುರಗಿಯಲ್ಲಿ, ಮೈಸೂರಲ್ಲಿ, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಇರ್ತಕ್ಕಂಥ ಟೋಟಲಾಗಿ 305 ಹುದ್ದೆ ಖಾಲಿ ಅಂತ ಕೊಟ್ಟಿದ್ದಾರೆ. ಇದು ಯೂನಿಯನ್ ಬ್ಯಾಂಕದ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಒಟ್ಟು 305 ಹುದ್ದೆ ಖಾಲಿವೆ. ಈ ಡಿಸ್ಟ್ರಿಕ್ನಲ್ಲಿ ಹುದ್ದೆಗಳು ಖಾಲಿವೆ ಅಂತ ಕೊಟ್ಟಿದ್ದಾರೆ. ಕರ್ನಾಟಕದವರು ಅಪ್ಲೈ ಮಾಡ್ಬೇಕಾದ್ರೆ ಇದೇ ಡಿಸ್ಟ್ರಿಕ್ಟ್ ಅಥವಾ ಚೂಸ್ ಮಾಡ್ಕೊಂಡು ತಮಗೆ ಯಾವ ಡಿಸ್ಟ್ರಿಕ್ ಸೂಟೇಬಲ್ ಆಗುತ್ತೋ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹೊಸ ನೋಡ್ಕೊಂಡು ಅಪ್ಲೈ ಮಾಡಿ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಕೆಲವೊಂದು ಫಾರ್ಮೆಟ್ ಕೊಟ್ಟಿದ್ದಾರೆ, ಅವರು ಆಯಾ ಸಂಬಂಧಪಟ್ಟಂಥ ಫಾರ್ಮೆಟು ಕ್ಯಾಟಗರಿಗೆ ಅನುಗುಣವಾಗುತ್ತೆ. ಅದು ಯಾವುದೋ ಇದು ನೋಡಿಕೊಂಡು ಅವ್ರು ಪ್ರಿಂಟ್ ತೊಗೊಂಡು ಫಿಲ್ಅಪ್ ಮಾಡಿ ಅದನ್ನು ಕೂಡ ಹಚ್ಚಬೇಕಾಗುತ್ತೆ. ಅವರು ವೆರಿಫಿಕೇಷನ್ ಆಗೋ ಟೈಮ್ಗೆ ಅಥವಾ ಡಾಕ್ಯುಮೆಂಟ್ ಬೇಕಾಗುತ್ತೆ, ಅವಾಗ ನೋಡ್ಕೊಂಡು ಅರ್ಜಿ ಸಲ್ಲಿಸಿ. ಇನ್ನು ಅರ್ಜಿ ಸಲ್ಲಿಸಬೇಕಾದ್ರೆ ಇಲ್ಲಿ ಅಪ್ರೆಂಟಿಸ್ಶಿಪ್ ಪೋರ್ಟಲ್ ಇದೆ, ನ್ಯಾಷನಲ್ ಇಲ್ಲಿಂದ ತಾವು ರಿಜಿಸ್ಟರ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಸ್ಟೂಡೆಂಟ್ ಅಂತ ಕೊಟ್ಟಿದ್ದಾರೆ, ಎಷ್ಟು ಇದೆ ಎಷ್ಟು ಅಂತ ಇಲ್ಲಿ ಸ್ಟೂಡೆಂಟ್ ಇದ್ದರೆ ಇಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಇಲ್ಲಿಂದ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು. ಇದು ಯಾವುದೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೈನ್ ಸ್ಟೂಡೆಂಟ್ ಬಂದರೆ ರಿಜಿಸ್ಟರ್ ಕೊಟ್ಟು ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಈ ರೀತಿ ಬರುತ್ತೆ. ಇದನ್ನು ರಿಜಿಸ್ಟರ್ ಮಾಡಿಕೊಂಡು ಇಲ್ಲಿಂದ ಅರ್ಜಿ ಓಪನ್ ಆಗುತ್ತೆ. ನೇರವಾಗಿ ಅಲ್ಲಿ ಬ್ಯಾಂಕಲ್ಲಿ ಲಿಸ್ಟ್ ಓಪನ್ ಆಗುತ್ತೆ, ಅದು ಯೂನಿಯನ್ ಬ್ಯಾಂಕಲ್ಲಿ ಬರುತ್ತೆ. ಅಲ್ಲಿ ತಾವು ಚೂಸ್ ಮಾಡಿಕೊಂಡು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದು ನೋಡಿ ಫ್ರೆಂಡ್ಸ್, ಇದು ಯೂನಿಯನ್ ಬ್ಯಾಂಕದ ಇರ್ತಕ್ಕಂಥ ಅಪ್ರೆಂಟಿಸ್ಶಿಪ್ ಹುದ್ದೆಗಳಾಗಿತ್ತು. ಡಿಗ್ರಿ ಪಾಸ್ ಅವರಿಗೆ ಅಪ್ಲೈ ಮಾಡಬಹುದಾಗಿದೆ. ಯಾರು ಇಂಟ್ರೆಸ್ಟ್ ಇದ್ದವರು ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ಇವತ್ತು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.